ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ತಿರುಪತಿ ಎಂತಹ ಪವಿತ್ರ ಕ್ಷೇತ್ರ ಅನ್ನೋದನ್ನ ನಮಗೆಲ್ಲ ತಿಳಿಸತ್ತೆ. ಅಷ್ಟೇ ಅಲ್ಲ, ತಿರುಪತಿ ಅನಾದಿ ಕಾಲದಿಂದಲೂ ಕೂಡ ಸನಾತನ ವೈದಿಕ ಪರಂಪರೆಯ ಕ್ಷೇತ್ರ ಆಗಿತ್ತೆ ಹೊರತು ಅದು ಅನ್ಯ ಧರ್ಮದ ಕ್ಷೇತ್ರ ಆಗಿರಲಿಲ್ಲ ಅನ್ನೋದನ್ನ ಅದೇ ಸ್ಪಷ್ಟಪಡಿಸುತ್ತೆ. ಆ ಶ್ಲೋಕ ಯಾವುದು ಅಂತ ಹೇಳಿದ್ರೆ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೆ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ. ಸ್ನೇಹಿತರೆ, ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ತಿರುಪತಿ ತಿರುಮಲಕ್ಕೆ ಸಮಾನವಾದ ಪ್ರದೇಶ ಬ್ರಹ್ಮಾಂಡದಲ್ಲೇ ಇಲ್ಲ. ಆ ಬೆಟ್ಟದಲ್ಲಿ ನೆಲೆಸಿರುವ ವೆಂಕಟೇಶ್ವರನಿಗೆ ಸಮಾನವಾದ ದೈವ ಭೂತ ಭವಿಷ್ಯತ್ ಕಾಲಗಳಲ್ಲಿ ಬೇರೆ ಯಾರೂ ಇಲ್ಲ ಅಂತ ಆ ಶ್ಲೋಕವೇ ಸ್ಪಷ್ಟಪಡಿಸುತ್ತೆ. ನೋಡಿದ್ರಾ, ಒಂದೇ ಒಂದು ಬ್ರಹ್ಮಾಂಡ ಪುರಾಣದ ಶ್ಲೋಕದಿಂದ ನಮ್ಮ ತಿರುಪತಿ, ಅಲ್ಲಿರುವ ನಮ್ಮ ಶ್ರೀನಿವಾಸ ಅಥವಾ ವೆಂಕಟೇಶ್ವರ ಎಷ್ಟು ಪುರಾತನ ಹಾಗೂ ಸನಾತನ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಅಲ್ಲಿ ನೆಲೆಸಿರುವ ವಿಗ್ರಹ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯದ್ದೇ ಅಂತ ಪುರಾಣದ ಆಧಾರದಲ್ಲಿ, ಇತಿಹಾಸದ ಆಧಾರದಲ್ಲಿ, ಆಗಮಶಾಸ್ತ್ರದ ಆಧಾರದಲ್ಲೇ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.